ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇರೋರಿಗೆ ಕ್ಲಿಯರ್ ಸೈನ್ಗಳು ಏನ್ ಸಿಗತ್ತೆ ಅನ್ನೋದನ್ನ ನೋಡೋಣ. ಮೊದಲು ಆ ವ್ಯಕ್ತಿನ ನೋಡ್ತಿದ್ದಂಗೆ ಲವ್ ಅಟ್ ಫಸ್ಟ್ ಸೈಟ್ ಆಗತ್ತೆ. ಇಲ್ಲಿವರೆಗೂ ಮನಸ್ಸು ಆತ್ಮ ಏನು ನನಗೋಸ್ಕರ ಹುಟ್ಟಿರೋ ಆ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಇರತ್ತೆ. ಆ ವ್ಯಕ್ತಿನ ನೋಡಿದ ಆ ಕ್ಷಣ ಮನಸ್ಸು ಅಲ್ಲಿ ನಿಂತು ಹೋಗುತ್ತೆ, ಆತ್ಮ ನಮ್ಮ ಹತ್ರ ಮಾತಾಡತ್ತೆ. ಸೈಲೆಂಟ್ ಆಗಿದ್ರೆ ಮಾತ್ರ ನಮ್ಮ ಆತ್ಮ ಮನಸ್ಸು ನಮ್ಮ ಹತ್ರ ಏನ್ ಮಾತಾಡುತ್ತೆ ಅನ್ನೋದನ್ನ ಕೇಳೋದಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡ್ಲೇಬೇಕಾಗತ್ತೆ. ಆ ವ್ಯಕ್ತಿಯನ್ನ ನೋಡಿದ ಮೇಲೆ ಇನ್ಯಾರೇ ಲೈಫಲ್ಲಿ ಇನ್ನು ಎಷ್ಟು ಅಂದವಾಗಿರೋರು ಬರ್ಲಿ, ಎಷ್ಟೇ ಶ್ರೀಮಂತರು ಬರ್ಲಿ, ಎಷ್ಟೇ ಬುದ್ಧಿವಂತರು ಬರ್ಲಿ, ಯಾರೇ ಬಂದ್ರು ಸಹ ಮನಸ್ಸು ಆಗ್ಲಿ ಕಣ್ಣಾಗ್ಲಿ ಆ ವ್ಯಕ್ತಿ ಮೇಲೆ ಹೋಗಲ್ಲ. ನಿಮ್ಮ ಟ್ವಿನ್ನ ನೋಡಿದ ತಕ್ಷಣ ಇವರೇ ನನ್ನ ವ್ಯಕ್ತಿ ಅಂತ ಗೊತ್ತಾದ್ಮೇಲೆ ಮನಸ್ಸು ಇನ್ನೊಂದ್ ಕಡೆ ವಾಲಲ್ಲ. ಇದು ಕ್ಲಿಯರ್ ಸೈನ್ ಆಗಿರುತ್ತೆ ಅವರೇ ನಿಮ್ಮ ಟ್ವಿನ್ ಅನ್ನೋದಕ್ಕೆ. ನೆಕ್ಸ್ಟ್ ಬಂದು ಹಾಡುಗಳಲ್ಲಿ ಮೆಸೇಜ್ ಸಿಗತ್ತೆ. ನಿಮ್ಮ ಟ್ವಿನ್ನ ಮನಸ್ಸಿನಲ್ಲಿ ಇರುವಂತ ಫೀಲಿಂಗ್ಸ್ ಯಾವಾಗ್ಲೂ ಅದು ಲವ್ ಸಾಂಗ್ಸೇ ಆಗ್ಬೇಕು ಅನ್ನೋಂಥದ್ದು ಏನೂ ಇಲ್ಲ. ಲವ್ ಫೀಲಿಂಗ್ ಅಂತೂ ತುಂಬಾ ಡೀಪ್ ಆಗಿರುತ್ತೆ. ಅವರು ನಮ್ಮ ಬಗ್ಗೆ ಏನು ಲವ್ ಫೀಲ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಕ್ಲಿಯರ್ಲಿ ಆ ಹಾಡಿನಲ್ಲಿ ಬರುವಂತ ಲಿರಿಕ್ಸ್ ನಲ್ಲಿ ಇರುತ್ತೆ. ಕ್ಲಿಯರ್ ಮೆಸೇಜ್ ಇರುತ್ತೆ ಹಾಡಲ್ಲಿ. ಇನ್ನೊಂದು ಅವ್ರ ಫೀಲಿಂಗ್ಸ್ ಏನು, ಅವ್ರ ಹೀಲಿಂಗ್ ಅಲ್ಲಿ ಇರ್ಬೋದು. ಅವಾಗ ಅವರು ತುಂಬಾ ನೆಗೆಟಿವ್ ಫೀಲ್ ಮಾಡ್ತಾ ಇರ್ಬೋದು, ತುಂಬಾ ಓವರ್ ಥಿಂಕಿಂಗ್ ಆಗಿರಬಹುದು, ಮತ್ತೆ ಬೈದಲ್ಲಿರ್ಬೋದು, ನೋವಲ್ಲಿರ್ಬೋದು. ಏನೇ ಫೀಲಿಂಗ್ ಇದ್ರೂ ಸಹ ಪದೇ ಪದೇ ನಿಮ್ ಮೈಂಡ್ ಅಲ್ಲಿ ಒಂದೇ ಹಾಡು ರಿಪೀಟೇಟಿವ್ಲಿ ಬರ್ತಾ ಇದೆ ಅಂದ್ರೆ ಆ ಹಾಡಿನ ಲಿರಿಕ್ಸ್ ನಿಮ್ಮ ಒಂದು ಪರ್ಸನ್ ಮೆಸೇಜ್ ಆಗಿರುತ್ತೆ. ನೆಕ್ಸ್ಟ್ ಸೈನ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ, ಲಾಸ್ಟ್ ವಿಡಿಯೋದಲ್ಲೂ ನಾನು ಇದನ್ನ ಹೇಳಿದ್ದೀನಿ, ಎಷ್ಟು ಮ್ಯಾಜಿಕಲ್ ಕಾನ್ವರ್ಸೇಷನ್ ಇರುತ್ತೆ ಅಂದ್ರೆ ಪಕ್ಕದಲ್ಲೇ ಕುತ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ನಿಮ್ ಜೊತೆ ಅನ್ನೋ ತರ ಇರುತ್ತೆ. ಲೈಕ್ ಇವಾಗ ನಿಮ್ ಪರ್ಸನ್ಗೆ ನೀವೊಂದು ಕ್ವಶನ್ ಕೇಳಿದ್ರಿ ಅಂತ ನಿಮ್ ಮೈಂಡಲ್ಲಿ ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಕ್ವಶನ್ಗೆ ಆನ್ಸರ್ ಇರುತ್ತೆ. ಅದು ನಿಮ್ಮ ಪರ್ಸನ್ನ ಇದಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಯಾರು ಇದನ್ನ ಸ್ವಲ್ಪ ತುಂಬಾ ಡೀಪ್ ಆಗಿ ಹೋಗಿರ್ತೀರಾ, ಇದನ್ನ ನಂಬಿ ಅರ್ಥ ಮಾಡ್ಕೊಳ್ತೀರಾ, ತುಂಬಾ ಪ್ರಾಕ್ಟಿಕಲಿ ಕೂಡ ನೋಡ್ದಲೆ, ತುಂಬಾ ಒಂದು ಇದೆಲ್ಲ ಮೂಢನಂಬಿಕೆ ಅಂತೆಲ್ಲ ಬಿಡ್ದಲೆ ಯಾವಾಗ್ಲೂ ಕೂಡ ಓಕೆ ನಾವೊಂದು ಆತ್ಮ, ನಮಗೊಂದು ಪಾರ್ಟ್ನರ್ ಅನ್ನೋಂಥವ್ರು ಇರ್ತಾರೆ, ಆ ಒಂದು ರಿಯಲ್ ಲವ್ ನಮಗ್ ಬೇಕು ಅಂತಂದ ಯಾವಾಗ ನಿಮ್ಮ ಸೋಲ್ ಕೇಳ್ಕೊಳ್ಳುತ್ತೆ ಆವಾಗ ಇದೆಲ್ಲ ಮ್ಯಾಜಿಕಲ್ ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ ಲೈಫ್ನಲ್ಲಿ. ನೆಕ್ಸ್ಟ್ ಸೈನ್ ಬಂದು ಕನಸಿನಲ್ಲಿ ತುಂಬಾ ಕ್ಲಿಯರ್ ಕಟ್ ಕನ್ಸು ಬರುತ್ತೆ. ದಿನಾ ನಾರ್ಮಲಿ ಕನ್ಸು ಬರೋದು ಇಟ್ಸ್ ಅ ನಾರ್ಮಲ್ ಥಿಂಗ್. ಆದ್ರೆ ಟ್ವಿನ್ ಫ್ಲೇಮ್ಸ್ ನಮ್ಗೆ ಏನ್ ಹೇಳಬೇಕು ಅಂತ ಅನ್ಕೊಳ್ತಾರೆ, ನಾವು ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ನಮ್ಮ ಸೋಲ್ ಜರ್ನಿ ಮಾಡುತ್ತಲ್ಲ, ಟ್ರಾವೆಲ್ ಮಾಡುತ್ತೆ ನಮ್ಮ ಸೋಲ್. ಆವಾಗ ಟ್ವಿನ್ ಫ್ಲೇಮ್ ಜೊತೆ ಏನ್ ಮಾತಾಡ್ಕೊಳ್ಬೇಕು ಅದನ್ನೆಲ್ಲ ಮಾತಾಡ್ಕೊಂಡಾಗ ಆ ಒಂದು ಕಾನ್ವರ್ಸೇಷನ್ ನಮಗೆ ಎದ್ದ ಮೇಲೂ ಗುರ್ತಿರೋದಕ್ಕೆ ಕ್ಲಿಯರ್ ಆಗಿ ಒಂದು ಕನಸು ರೀತಿ ನೋಡಿರ್ತೀವಿ ಆ ಮೆಸೇಜ್ನ. ಅದು ಯಾವ ರೀತಿ ಬೇಕಿದ್ರೂ ಬರ್ಬೋದು. ಎದ್ದ ಮೇಲೂ ಸಹ ನಾವು ಎದ್ದಿದ ತಕ್ಷಣ ಬಂದಿದ್ದ ಕನಸೆಲ್ಲ ಮರ್ತೋಗ್ಬಿಡುತ್ತೆ. ಆದ್ರೆ ಕ್ಲಿಯರ್ ಕಟ್ ಮೆಸೇಜ್ಗಳು ಏನಿರುತ್ತೆ ಅದು ಕಂಪ್ಲೀಟ್ಲಿ ಜ್ಞಾಪಕ ಇರುತ್ತೆ ನಮ್ಗೆ ಎದ್ದ ಮೇಲೂ ಸಹ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕನಸು ಬಗ್ಗೆ ಕೂಡ ನಾನು ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಸೈನ್ ಬಂದು ಟೆಲಿಪತಿಕಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಟ್ವಿನ್ ಫ್ಲೇಮ್ಸ್ ಮಧ್ಯ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನಾವು ಫೋನ್ ಮಾಡಿ ಒಬ್ರ ಜೊತೆ ಹೆಂಗ್ ಮಾತಾಡ್ತೀವಿ, ಪಕ್ಕದಲ್ಲಿ ಕುತ್ಕೊಂಡು ಹೇಗ್ ಮಾತಾಡ್ತೀವಿ, ಅಷ್ಟು ಮ್ಯಾಜಿಕಲ್ ಆಗಿರುತ್ತೆ ಟೆಲಿಪತಿಕಲ್ ಕನೆಕ್ಷನ್ ಅನ್ನೋದು. ವಿತೌಟ್ ಫೋನ್, ಪಕ್ಕದಲ್ಲಿ ಇಲ್ದಲೆ, ಫೋನ್ ಮಾಡ್ದಲೆ, ಮೈಂಡ್ನಲ್ಲೇ ನಾವು ಕ್ವಶನ್ ಕೇಳಿದ್ರೆ ಅವ್ರು ಆನ್ಸರ್ ಹೇಳ್ತಾ ಇರ್ತಾರೆ, ಅವ್ರು ಕ್ವಶನ್ ಕೇಳಿದ್ರೆ ನಮಗ್ ಗೊತ್ತಾಗ್ತಾ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಆನ್ಸರ್ ಹೇಳ್ತಾ ಇರ್ತೀವಿ. ಅಷ್ಟು ಮ್ಯಾಜಿಕಲ್ ಬಾಂಡಿಂಗ್ ಇರುತ್ತೆ ಟೆಲಿಪತಿಕಲ್ ಕನೆಕ್ಷನ್ ಅನ್ನೋದು ಟ್ವಿನ್ ಫ್ಲೇಮ್ಸ್ ನ ಮಧ್ಯ. ಏಂಜಲ್ ನಂಬರ್ಸ್ 1111 222 ಇದು ಜಾಸ್ತಿ ಕಾಣಿಸುತ್ತೆ. ಅಂದ್ರೆ ನಾವು ಅವರನ್ನ ಎಷ್ಟು ಜ್ಞಾಪಿಸ್ಕೊಳ್ತಾ ಇದೀವೋ ಅವರು ಕೂಡ ನಮ್ಮನ್ನ ಅಷ್ಟೇ ಜ್ಞಾಪಿಸ್ಕೊಳ್ತಾ ಇದ್ದಾರೆ ಈ ಅಟ್ ಎ ಟೈಮ್, ಈ ಟೈಮ್ ನಲ್ಲಿ, ಈ ಕ್ಷಣ ಅನ್ನುವಂಥದ್ದು. ನಾವೆಷ್ಟು ಪ್ರೀತಿಸ್ತಾ ಇದೀವೋ ಅವರು ಅಷ್ಟೇ ಪ್ರೀತಿಸ್ತಾ ಇದ್ದಾರೆ, ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಅನ್ನೋಂಥ ಮೆಸೇಜ್ ಆಗಿರುತ್ತೆ. ನೆಕ್ಸ್ಟ್ ಎಲ್ಲಿ ನೋಡಿದ್ರು ಹಾರ್ಟ್ ಸಿಂಬಲ್ಗಳು ಕಾಣಿಸೋದು.
ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸುಮ್ನೆ ನಾನು ಓಡಾಡೋ ಜಾಗದಲ್ಲಿ ಸಿಗುವಂಥದ್ದು. ಒಂದು 3 ಫೋಟೋ ನಾನು ತೆಗ್ದಿದ್ದೀನಿ. ಆ 3 ಫೋಟೋನು ನಾನು ಇದ್ರಲ್ಲಿ ಶೇರ್ ಮಾಡಿದ್ದೀನಿ. ಸುಮ್ನೆ ಅದು ರೋಡಲ್ಲಿ ಬಿದ್ದಿದ್ದಂಥದ್ದು. ಅಷ್ಟು ಮ್ಯಾಜಿಕಲಿ ಇರುತ್ತೆ. ಇನ್ಫೈನೈಟ್ ಸಿಂಬಲ್ ಜಾಸ್ತಿ ಕಾಣಿಸುತ್ತೆ. ಅದೇನಾಗಿರುತ್ತೆ ಅಂದ್ರೆ ಜನ್ಮ ಜನ್ಮದ ಸಂಬಂಧ ಇದೆ ನಿಮ್ಮಿಬ್ರ ಮಧ್ಯ ಅನ್ನೋಂಥದ್ದು ಯೂನಿವರ್ಸ್ ಮೆಸೇಜ್ ಆಗಿರುತ್ತೆ. ಇದೆಲ್ಲ ಬರೀ ಸೈನ್ಗಳಾಗಿದೆ. ಆದ್ರೆ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಈ ಸೈನ್ಗಳೆಲ್ಲ ಸಿಕ್ಕಿದ ತಕ್ಷಣ ನನ್ನ ಪರ್ಸನ್ ನನ್ನ ಜ್ಞಾಪಿಸ್ಕೊಳ್ತಾ ಇದ್ದಾರೆ, ನನಗೆ ಸೈನ್ಗಳು ಸಿಗ್ತಿದೆ ಅಂತ ಅವ್ರ ಬಗ್ಗೆನೇ ಕುತ್ಕೊಂಡು ಯೋಚನೆ ಮಾಡೋದ್ರಿಂದ ಅವರು ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮೆಡಿಟೇಷನ್ ಮಾಡಬೇಕು. ಆ ವ್ಯಕ್ತಿ ನಿಮಗೆ ದೂರ ಆಗಿದ್ದಾರೆ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತಲ್ವಾ. ಆ ಪ್ರಾಬ್ಲಮ್ ಏನು ಅನ್ನೋಂಥ ಪ್ರಶ್ನೆಗಳನ್ನ ಮೆಡಿಟೇಷನಲ್ಲಿ ಕೇಳಿಕೊಂಡು ಅವ್ರ ಜೊತೆ ಏನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಫಸ್ಟ್ ನಮ್ಮಲ್ಲಿರೋ ನ್ಯೂನತೆಗಳನ್ನ ನಾವು ತಿಳ್ಕೊಳ್ತಾ ತಿದ್ಕೊಳ್ತಾ ನಮ್ಮನ್ನ ನಾವು ಹೀಲ್ ಮಾಡ್ಕೊಳ್ತಾ, ನೆಗೆಟಿವ್ ಲೋ ಫ್ರೀಕ್ವೆನ್ಸಿಗಳಿರುತ್ತೆ. ಫ್ರೀಕ್ವೆನ್ಸಿ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಒಂದು ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೊಂಚೂರು ಡೀಟೇಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡಿ ಹೇಳ್ತೀನಿ. ಲವ್ ಫ್ರೀಕ್ವೆನ್ಸಿ ಮಿಡಲ್ ಬರುತ್ತೆ. ಲೋ ಫ್ರೀಕ್ವೆನ್ಸಿಲಿ ಇರೋರು ಯಾವಾಗಲೂ ಆ ಲವ್ ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಲವ್, ಜಾಯ್, ಪೀಸು ಎನಿ ಟೈಮ್ ಯಾವಾಗಲೂ ಈ ಹೈಯರ್ ಫ್ರೀಕ್ವೆನ್ಸಿಲಿ ಇರೋರು ಮಾತ್ರನೇ ಆ ಒಂದು ಫ್ರೀಕ್ವೆನ್ಸಿನ ಅಟ್ರಾಕ್ಟ್ ಮಾಡೋದಕ್ಕೆ ಆಗತ್ತೆ. ಈ ಸೈನ್ಗಳೆಲ್ಲ ಇಬ್ರಿಗೂ ಮದುವೆ ಆಗಿಲ್ಲ ಅನ್ನೋಂಥವ್ರು ಸಿಗ್ತಿದೆ ಅಂದ್ರೆ ನೀವು ಇನ್ನರ್ ವರ್ಕ್ ಮಾಡಿ 100% ನೀವು ನಿಮ್ಮ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆಗತ್ತೆ. ಡೌಟ್ಗಳನ್ನ ಬಿಟ್ಟುಬಿಟ್ಟು ನಾವೊಂದು ಆತ್ಮ ಅನ್ನೋದು ನಿಜ ಅಲ್ವಾ. ಸೊ ಆ ನಂಬಿಕೆ ನಿಮಗಿದ್ರೆ ಭಗವಂತನ ಮೇಲೆ ಭಾರ ಹಾಕಿ ನೀವು ಇನ್ನರ್ ವರ್ಕ್ ಮಾಡ್ತಾ ಹೋಗಿ, ಖಂಡಿತ ಅವರು ನಿಮ್ಮ ಲೈಫ್ನಲ್ಲಿ ಬರ್ತಾರೆ. ಇನ್ನೊಂದು, ಇದೆಲ್ಲ ನನಗೆ ನಂಬಿಕೆ ಇಲ್ಲ ಅಥವಾ ಡೌಟ್ ಇದೆ, ಇದೆಲ್ಲ ನಿಜ ಹೌದಾ ಅಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ, ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ, ಈ ರೀತಿಯಾದ ಫ್ರೀಕ್ವೆನ್ಸಿಲಿ ಇರೋರಿಗೆ ಅವರು ಫ್ರೀಕ್ವೆನ್ಸಿ ತುಂಬ ಲೋ ಇರುತ್ತೆ. ಖಂಡಿತ ವೈಬ್ರೇಷನ್ ಪ್ರತಿಯೊಂದಕ್ಕೂ ಅದರದ್ದೇ ಆದ ಫ್ರೀಕ್ವೆನ್ಸಿ ಇರುತ್ತೆ. ಯಾವಾಗ ನಮ್ಮ ವೈಬ್ರೇಷನ್ ಹೆಚ್ಚಾಗತ್ತೆ, ಹೈ ಆಗತ್ತೆ, ಆಗ ಮಾತ್ರನೇ ನಮ್ಮ ಮ್ಯಾನಿಫೆಸ್ಟೇಷನ್ಗಳು, ಅದು ನಮ್ಮ ಮನಿ ಆಗಿರ್ಬೋದು, ಹೆಲ್ತ್ ಆಗಿರಬಹುದು, ಲವ್ ಆಗಿರಬಹುದು, ನಮ್ಮ ಸೋಲ್ ಪರ್ಪಸ್ ಆಗಿರ್ಬೋದು, ಇದನ್ನೆಲ್ಲ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ತುಂಬ ಹೈ ಫ್ರೀಕ್ವೆನ್ಸಿನಲ್ಲಿ ಇರಬೇಕಾಗತ್ತೆ. ಆವಾಗ ಮಾತ್ರನೇ ಅಟ್ರಾಕ್ಟ್ ಮಾಡೋಕ್ಕಾಗೋದು. ಟ್ವಿನ್ ಫ್ಲೇಮ್ ಲವ್ ಅನ್ನುವಂಥದ್ದು ತುಂಬ ಪ್ಯೂರ್ ಆಗಿರೋ ಅಂಥದ್ದು. ಅದನ್ನು ಅಟ್ರಾಕ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಕೂಡ ಅಷ್ಟೇ ಪ್ಯೂರ್ ಲವ್ ಇರಬೇಕಾಗತ್ತೆ. ನಿಮಗೆ ಈ ಥರ ಎಲ್ಲ ಸೈನ್ ಸಿಗ್ತಿದೆ ಅಂದರೆ ಯೂನಿವರ್ಸ್ ನಿಮ್ಗೆ ಹೇಳ್ತಿದೆ ನಿಮಗೋಸ್ಕರ ಒಬ್ಬರು ವ್ಯಕ್ತಿ ಕಾಯ್ತಾ ಇದ್ದಾರೆ, ಅವ್ರು ನಿಮ್ಮ ಲೈಫ್ನಲ್ಲಿ ಬರಬೇಕು, ನಿಮಗೆ ಅಂಥ ಪ್ರೀತಿ ಸಿಗಬೇಕು ಅಂತಂದರೆ ಕುತ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಇನ್ನರ್ ವರ್ಕ್ ಮಾಡಿ, ನೀವು ನಿಮ್ಮಲ್ಲಿ ಏನೇನು ನ್ಯೂನತೆ ಇದೆ ಅದನ್ನು ತಿಳ್ಕೊಳ್ಳಿ, ತಿದ್ಕೊಳ್ಳಿ. ನಿಮಗೋಸ್ಕರ ಅಲ್ಲೊಬ್ರು ವ್ಯಕ್ತಿ ಕಾಯ್ತಾ ಇದ್ದಾರೆ ಅಂತ ನಮಗೆ ಯಾವಾಗಲೂ ಪೋಕ್ ಮಾಡ್ತಾ ಇರ್ತಾರೆ. ನೀವು ಇದನ್ನೆಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋದರೆ ನಿಮಗೋಸ್ಕರ ಆ ವ್ಯಕ್ತಿ ಕಾಯ್ತಾ ಇದ್ದಾರೆ, ಅವ್ರು ನಿಮಗೆ ಸಿಗ್ತಾರೆ ಅನ್ನೋಂಥ ಟೆಂಪ್ಟಿಂಗು. ಆ ವ್ಯಕ್ತಿಗೋಸ್ಕರನಾದರೂ ನಾವು ಉದ್ಧಾರ ಆಗಲಿ, ಸೋಲ್ ಲೆವೆಲಲ್ಲಿ ನಾವು ಬೆಳೀಲಿ, ಇದನ್ನೆಲ್ಲ ತಿಳ್ಕೊಂಡು ಮೋಹಮಾಯಗಳನ್ನ ಬಿಟ್ಬಿಟ್ಟು ಉದ್ಧಾರ ಆಗಲಿ ಅನ್ನುವಂಥದ್ದೇ ಆಗಿರುತ್ತೆ. ಆದ್ರಿಂದ ನಿಮ್ಗಳಿಗೆ ಸೈನ್ ಸಿಗ್ತಿದೆ ಅಂದರೆ ಮೆಡಿಟೇಷನ್ ಮಾಡಿ, ಇನ್ನರ್ ವರ್ಕ್ ಮಾಡಿ, ಲವ್ವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಎಲ್ಲ ಜೆನ್ಯೂನ್ ಪ್ರಯತ್ನವನ್ನ ಮಾಡಿ. ಏನೇ ಮಾಡಿದ್ರು ನಾವು ನಮ್ಮನ್ನ ಎಷ್ಟು ನಂಬುತ್ತೀವಿ, ನಮಗೆ ನಿಜವಾದ ಪ್ರೀತಿಯನ್ನ ಪಡ್ಕೊಳ್ಳೋ ಅಂತ ಅರ್ಹತೆ, ಯೋಗ್ಯತೆ ಇದೆ ಅನ್ನೋಂಥದ್ದು ನಾವು ಯಾವಾಗ ಯೂನಿವರ್ಸ್ಗೆ ತೋರಿಸ್ತೀವಿ. ಇವನ್ ನಾವು ದೇವ್ರ ಹತ್ರ ಆಗಲಿ, ಯೂನಿವರ್ಸ್ ಹತ್ರ ಆಗಲಿ, ಏನೇ ಹೆಸರು ಹಿಡಿದ್ರು ಎಲ್ಲ ಒಂದೇನೆ. ನಮಗೆ ಈ ವಸ್ತು ಬೇಕು ಅಥವಾ ಈ ವ್ಯಕ್ತಿ ಬೇಕು, ನಮಗೆ ಈ ವಿಷಯ ಬೇಕು, ಏನೇ ಕೇಳಿದ್ರು ಸರಿ ಕೊಡೋದಕ್ಕೆ ನಾನು ರೆಡಿಯಾಗಿ ಕೂತಿದ್ದೀನಿ, ಪಡ್ಕೊಳ್ಳೋ ಅರ್ಹತೆ ನಿನ್ಗೇನಿದೆ ಅಂತ ಯೂನಿವರ್ಸ್ ಕೇಳುತ್ತೆ. ಅದಕ್ಕೆ ಭಗವಂತನ ಹತ್ರ ಏನೇ ಕೇಳ್ಕೊಳ್ಬೇಕಾದ್ರೂ ಸಹ ಭಗವಂತ ಅದನ್ನ ಪಡ್ಕೊಳ್ಳೋ ಅರ್ಹತೆ ನನಗೆ ಕೊಡು, ಆಮೇಲೆ ಆ ವ್ಯಕ್ತಿ ಅಥವಾ ವಸ್ತುನ ಕೊಡು. ಆವಾಗ ನಮ್ಮ ಹತ್ರ ಅರ್ಹತೆ ಪಡ್ಕೊಂಡು ನಾವು ಆ ವ್ಯಕ್ತಿ ಅಥವಾ ವಸ್ತುವನ್ನ ನಮ್ಮ ಹತ್ರ ಬಂದಾಗ ಶಾಶ್ವತವಾಗಿ ನಮ್ಮ ಹತ್ರ ಉಳಿಯುತ್ತೆ. ಯಾವುದೇ ವ್ಯಕ್ತಿ ಆಗ್ಲಿ, ವಸ್ತು ಆಗ್ಲಿ, ಅದನ್ನ ನಾವು ಕಳ್ಕೊಂಡ್ಮೇಲೆ, ದೂರ ಮಾಡ್ಕೊಂಡ್ಮೇಲೆನೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ಇವನ್ ನಮ್ಮನ್ನ ತುಂಬಾ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ನಮ್ಮ ಜೊತೆ ಇರೋದೇ ನಿಜವಾಗ್ಲೂ ಪುಣ್ಯದ ವಿಷಯ. ಅಷ್ಟು ಪ್ಯೂರ್ ಲವ್ ಇರುತ್ತೆ ಟ್ವಿನ್ ಫ್ಲೇಮ್ ಮಧ್ಯ. ಆ ವ್ಯಕ್ತಿ ನಮ್ಮಿಂದ ದೂರ ಆಗಿದ್ದಾರೆ ಅಂದ್ರೆ ನಾವೇನೋ ಆ ವ್ಯಕ್ತಿನ ಹರ್ಟ್ ಮಾಡಿದೀವಿ ಅನ್ನೋಂಥದ್ದೇ ಆಗಿರುತ್ತೆ.
ಮೆಡಿಟೇಷನ್ ಮಾಡಿ ನಮ್ಮೊಳಗೆ ನಾವು ತುಂಬ ಡೀಪಾಗಿ ಹೋದಾಗ ಮಾತ್ರನೇ ನಮಗೆ ಆ ಸತ್ಯಗಳು ಏನು, ನಾವು ಅವ್ರಿಗೆ ಏನು ಹರ್ಟ್ ಮಾಡಿದ್ವಿ ಅನ್ನೋಂಥದ್ದೆಲ್ಲ ತಿಳಿತಾ ಹೋಗುತ್ತೆ. ಅದಕ್ಕೆ ಮೆಡಿಟೇಷನ್ ಮಾಡಿ, ಇನ್ನರ್ ವರ್ಕ್ ಮಾಡಿ ಅಂತ ನಾನು ಪದೇ ಪದೇ ಹೇಳೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.